ಇನ್ನು ಬಳ್ಳಾರಿಯ ಬಿಜೆಪಿ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಮುಲಾಮ್ ಹಚ್ಚೋಕೆಲ್ಲ ಮುಂದಾಗಿದೆ. ಬಹಿರಂಗ ಹೇಳಿಕೆ ಕೊಡದಂತೆ ರೆಡ್ಡಿ ರಾಮುಲುಗೆ ಸೂಚನೆಯನ್ನು ಕೊಟ್ಟಿದೆ. ಎಸ್ಟಿ ಸಮುದಾಯದ ಪ್ರಬಲ ನಾಯಕ ರಾಮುಲರನ್ನ ಓಲೈಸೋಕೆ ನೋಡಿದೆ. ನಿನ್ನೆಲ್ಲ ಜೆಪಿ ನಡ್ಡಾ, ಪ್ರಹ್ಲಾದ್ ಜೋಶಿ, ವಿಜೇಂದ್ರ ಸಿರಿ ಅನೇಕರು ಕರೆ ಮಾಡಿ ಎಲ್ಲ ಮಾತಾಡಿದ್ದಾರೆ. ನಿಮ್ಮೊಂದಿಗೆಲ್ಲ ನಾವು ಇದ್ದೀವಿ, ಬನ್ನಿ ಮಾತಾಡೋಣ ಅಂತ ಸಂದೇಶ ಕೊಟ್ಟಿದ್ದಾರಂತೆ. ಇನ್ನು ರಾಧಾಮೋಹನ್ ದಾಸ್ ಹೇಳಿಕೆಯನ್ನು ಹಿಂಪಡೆಯೋಕೇನೋ ಸೂಚನೆ ಕೊಟ್ಟಿದ್ದಾರಂತೆ. ಇವೊಂದು ಹೊಸ ಜೋಶ್ ರಾಮುಲು ಅವರಿಗೆ. ಹಾಗಾಗಿ ಇವತ್ತು ಕ್ರಿಕೆಟ್ ಟೂರ್ನಿಯಲ್ಲೆಲ್ಲ 4-6 ಬಾರಿಸಿದ್ದಾರೆ. ಇನ್ನು ಅವ್ರ ಪರವಾಗಿ ಒಂದಿಷ್ಟು ನಾಯಕರೆಲ್ಲ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ. ಸನ್ಮಾನ್ಯ ಜೆ.ಪಿ. ನಡ್ಡಾ ಸಾಹೇಬರು ದೂರವಾಣಿಯ ಮೂಲಕ ಅವರು ಮಾತಾಡಿದರು. ಹಿಂದುಳಿದಂತ ಸಮುದಾಯಗಳ ಪರವಾಗಿ ನಾಯಕರಿದ್ರಿ, ಯಾವುದೇ ರೀತಿಯಲ್ಲಿ ಕೂಡ ನಿನ್ನ ಪರವಾಗಿ ನಾವಿದ್ದೀವಿ, ತಮ್ಮನ್ನು ಬಂದು ಭೇಟಿ ಆಗ್ತೀನಿ ಅಂದ್ರೆ ಅವ್ರು ಹೇಳಿದ್ರು. ಯಾವಾಗನ ಬಾರಮ್ಲು ಆಲ್ವೇಸ್ ವೆಲ್ಕಮ್. ಪ್ರೈಮ್ ಮಿನಿಸ್ಟರ್ ಸಾಹೇಬರು ಕೂಡ, ಅಮಿತ್ ಶಾ ಅವ್ರ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ನಾವು ಮುಡಿಸಿದ್ದೀವಿ. ನಿಮ್ಮ ಪರವಾಗಿ ನಾವೆಲ್ಲರೂ ಕೂಡ ಇದ್ದೀವಿ. ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಯಾವುದೇ ನಿರ್ಧಾರಗಳು ತಗೊಳಕ ಮುಂದಕ್ಕೆ ಹೋಗ್ಬಾಡ್ರಿ ಅಂತ ಮಾತನ್ನು ಕೂಡ ಅವರು ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳಿದ್ರು. ಒಳ್ಳೆಯವರಿದ್ದರೇನೆ ಕರೆಯೋದು. ಆಫರ್ ಬಂದಿರಲಿ ಹೋಗ್ಲಿ, ಯಾರೋ ಸೆಳೀತಾರ, ನಾನು ಹೋಗ್ತೀನಿ, ನನ್ನ ನಿರ್ಧಾರ ಇರಬೇಕು. ಬಿಜೆಪಿ ನನ್ನ ಪಾರ್ಟಿ ತಾಯಿ ಇದ್ದಂತೆ. ಕಾಂಗ್ರೆಸ್ ಅವರು ದೊಡ್ಡತನಿಗೆ ನಾನು ಯಾವತ್ತೂ ಕೈ ಮುಗ್ತೀನಿ. ಅವ್ರ ಪ್ರೀತಿ ಯಾವತ್ತೂ ನಾನು ಋಣಿ ಆಗಿದ್ದೆ. ನನ್ನ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಇದೆ. ಏನೇ ಇದ್ರು ನನ್ನ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ನನ್ನ ಅಭಿಪ್ರಾಯದಲ್ಲಿ ಹೋಗ್ಲಾರು. ಒಂದು ಕಾಲದಲ್ಲಿ ಇಬ್ರು ಆತ್ಮೀಯ ಸ್ನೇಹಿತರುಗಳೇ, ಅಣ್ಣ ತಮ್ಮಂದರಿಗಿಂತ ಚೆನ್ನಾಗಿದ್ದಂಥವ್ರು. ಅದು ಯಾತಕ್ಕೆ ಒಂದು ಅವರಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ, ಅದನ್ನ ಬಿಜೆಪಿ ನಾಯಕರುಗಳೇ ಕೂತ್ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಅವ್ರ ಚಪ್ಪಲಕ್ಕೆ ಏನೋ ಮಾತಾಡ್ತಾರೆ ಅಂತ ಅಂದ್ರೆ ಆ ಪಾರ್ಟಿಲೇ ಇರ್ಲಿಲ್ಲ ಅವ್ರು. ಈಗ ಆ ಪಾರ್ಟಿ ಕಾಲಿಟ್ಬಿಟ್ಟು ಈಗ ಮನೆನೇ ಹೊಡಿಯಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಯಾರ್ಯಾರು ಸಂಪರ್ಕದಲ್ಲಿರೋನು ಬಿಟ್ಬಿಟ್ಟು ಅವನೇ ಸಂಪರ್ಕದಲ್ಲಿ ಯಾರ ಜೊತೆ ಇದ್ದ ಅಂತ ಈಗ ಚರ್ಚೆ ಮಾಡೋದು ಬೇಡ. ಮಿಸ್ಯೂಸ್ ಮಾಡ್ಕೊಳ್ತಾ ಇದಾರೆ. ನನ್ನ ಹತ್ರ ರಾಮುಲು ಮಾತಾಡಿಲ್ಲ, ಸಿಕ್ಕಿಲ್ಲ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಬಣಸಂಘರ್ಷ ತಾರಕಕ್ಕೇರಿರುವ ಹೊತ್ತಲೇ ಬಿಜೆಪಿಯ ಅಧ್ಯಕ್ಷ ವಿಜಯೇಂದ್ರ ದೆಹಲಿಗೆ ತೆರಳಲಿದ್ದಾರೆ. ಹೈಕಮಾಂಡ್ ಅವರನ್ನ ಕರೆದಿದೆ. ಈ ಹಿನ್ನೆಲೆಯಲ್ಲಿ ಅವರು ಹೋಗ್ತಾ ಇದ್ದಾರೆ. ಈ ಮಧ್ಯೆ ಯತ್ನಾಳ್ರನ್ನ ಬಿಎಲ್ ಸಂತೋಷ್ ಎತ್ಕಡ್ತಾ ಇದ್ದಾರೆ ಎಂಬ ಸುದ್ದಿಯನ್ನ ಮಾಜಿ ಮಂತ್ರಿ ಮುರುಗೇಶ್ ನಿರಾಣಿ ಅಲ್ಲಗೆಳ್ತಿದ್ದಾರೆ. ಸಂತೋಷಿ ಇಂಥದ್ರಲ್ಲಿ ಭಾಗವಹಿಸೋದಲ್ಲ, ಅವ್ರು ಏನೂ ಇರಲಾರಂತ ಮಧ್ಯೆ ತರುವಂತ ಸೂಕ್ತ ಅಲ್ಲ. ಯಾರು ಸಂಘ ಪರಿವಾರದವರು ಇಂಥದ್ರ ಬಗ್ಗೆ ಎಲ್ಲಿನೂ ಭಾಗವಹಿಸುವಂತ ಉದಾಹರಣೆಗಳನ್ನೇ ಇಲ್ಲ. ವಿಜೇಂದ್ರ ಬಗ್ಗೆನೂ ಸಹಿತ ಇವಾಗ ಅವನು ಒಬ್ಬ ಯುವಕ ಇರೋದ್ರಿಂದ, ಇಮಿಡಿಯೇಟ್ ಆಗಿ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ, ಇದೇನೇ ಇದ್ರು ಸಹಿತ ಅವರು ವೈಯಕ್ತಿಕವಾಗಿ ಮಾತಾಡಿದ್ದಾರೆ. 100% ಅತಿ ಕಡಿಮೆ ಟೈಮ್ದಲ್ಲಿ ಸರಿ ಮಾಡ್ತಾರೆ. ಕಡಿಮೆ ಟೈಮ್ ಅನ್ನೋದು ಯಾವಾಗ ಅಲ್ಲ, ಅವ್ರು ಯಾವ ಟೈಮಲ್ಲಾರು ಮಾಡ್ಕೊಳ್ಳಿ, ನಮಗೇನು ಹೋಗ್ಬೇಕ್ರಿ. ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ನಾಶ ಆಯಿತು. ನನಗೇನಾಗಬೇಕೀಗ? ಏನೋ ಅದನ್ನ ಸರಿ ಮಾಡಿ. ಯಾಕಂದ್ರೆ ನೀವು ಅಧಿಕಾರದಲ್ಲಿದ್ದಾಗ ಕಡ್ದು ಕೊಂಟೆ ಹಾಕಿರೋದು ಏನು ಅಂತ ನಾವು ನೋಡಿದೀವಲ್ಲ. ಹೌದು, ಸತ್ಯ. ಬೆನ್ನುಮೂಳೆ ಇಲ್ಲದ ಲೀಡರ್ಗಳು ಏನೇನು ಮಾಡಿದ್ರಿ ಅಂತ ನಾವು ನೋಡಿದ್ದೀವಿ. ಆಗ ಹಾಗಾಗಿ ನೀವು ಬಂದುಬಿಟ್ರೆ ಏನೋ ಮಾಡ್ಬಿಡ್ತೀರಿ ಅನ್ನೋ ಭ್ರಮೆಯಲ್ಲಿ ನಾವ್ಯಾಕಿರಬೇಕು? ಬಟ್ ಅಟ್ಲೀಸ್ಟ್ ವಿರೋಧ ಪಕ್ಷವಾಗಾದ್ರೂ ಗಟ್ಟಿಯಾಗಿ ನಿಲ್ತಾರೇನೋ ಅಂತ ಹೇಳಿ. ಬೇಡ, ಯಾಕಿರಬೇಕು? ಅಲ್ಲ, ವಿರೋಧ ಪಕ್ಷ ಕೇಂದ್ರದಲ್ಲಿ ಗಟ್ಟಿಯಾಗಿ ವಿರೋಧ ಪಕ್ಷ ಬೇಕಾ ಬೇಡವಾ? ಹಾಗಾದ್ರೆ ಅಲ್ಲೂ ಬೇಕಾಗುತ್ತೆ ಮತ್ತೆ ಹಾಗಾಗಿ ನಮಗೆ ಸಂಬಂಧವಿಲ್ಲ. ವೆನ್ ವಿ ಹ್ಯಾವ್ ಲಾಸ್ಟ್ ಟ್ರಸ್ಟ್, ನಂಬಿಕೆ ಮತ್ತು ವಿಶ್ವಾಸ, ನಾಳೆ ನೀವೇನೋ ಮಾಡಬಹುದು ಎಂಬಂತಹ ಆಸೆ ಮತ್ತು ಆಕಾಂಕ್ಷೆ ಸತ್ತು ಹೋದಾಗ, ನೀವು ಬದುಕಿದ್ರೂ ಸತ್ತಿದ್ರೂ ನಮಗೆ ಸಂಬಂಧವಿಲ್ಲ ಅಷ್ಟೇ. ಆಸ್ ಎ ಪಾರ್ಟಿ, ನಾನು ಲೀಡರ್ಗಳ ಥರ ಹೇಳ್ತಿಲ್ಲ. ಸ್ಟೇಟಲ್ಲಿ